ಇನ್ನು ರಾಮನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಕಾರಣ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಷ ಕುಡಿಯೋದಕ್ಕೂ ಕೂಡ ಪ್ರಯತ್ನಿಸಿದ್ದಾರೆ. ಬೈರಮಂಗಲದಲ್ಲಿ ಧರಣಿ ವೇಳೆ ವಿಷ ಸೇವನೆಗೆ ರೈತರು ಪ್ರಯತ್ನಿಸಿದರು. ಬೈರಮಂಗಲ ಗ್ರಾಮದಲ್ಲಿ ಬಿಡದಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡದಿ ಭಾಗದ ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಪ್ರತಿಭಟನಾ ನಿರತರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಾತಾಡಿದ್ದಾರೆ. ಮನೆ ನೋಡೋಣ. ಸಿಬಿಐಟಿ ಯೋಜನೆಯನ್ನ ವಿರೋಧಿಸಿ ಕಳೆದ 6 ದಿನಗಳಿಂದಲೂ ಕೂಡ ಸಾಕಷ್ಟು ಗ್ರಾಮದ ರೈತರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಈ ಒಂದು ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನ ಸೂಚಿಸಿದ್ರು. ಈ ವೇಳೆ ರೈತ ಮಹಿಳೆಯರು ಸೇರಿದಂತೆ 4 ಮಂದಿ ವಿಷ ಕುಡಿದು ಆತ್ಮಹತ್ಯೆ ಕೂಡ ಪ್ರಯತ್ನವನ್ನ ಪಟ್ಟರು. ಆ ಒಂದು ವಿಷವನ್ನ ಕುಡಿದು ಪ್ರಯತ್ನ ಪಟ್ಟಂತ ರೈತ ಮಹಿಳೆ ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತು ನಿಮ್ಮ ಹವಾಲನ್ನ ಕೇಳಕ್ಕೆ ನಿಮ್ಮ ಜೊತೆ ಬೆಂಬಲವನ್ನ ಸೂಚಕ್ಕೆ ಬಿಜೆಪಿ ನಾಯಕರು ಕೂಡ ಬಂದಿದ್ರು, ಭಾಷಣವನ್ನ ಮಾಡ್ತಿದ್ರು. ಈ ವೇಳೆ ತಾವು ಏಕಾಏಕಿ ವಿಷ ಕುಡಿಯೋಕ್ಕೂ ಮುಂದಾದ್ರಿ, ಯಾಕೆ ಮೇಡಮ್? ಸರ್ ಏನು ಸರ್ ಮಾಡೋಣ, ಈಗ ಇವ್ರು ಬಂದು ಇಲ್ಲಿ ನಮ್ಮ ಜೊತೆ ನಿಂತೀವಿ ಅಂತ ಹೇಳ್ತಿದ್ದಾರೆ. ಅದು ನಿಂತ್ಕೊಂಡಿದ್ದಾರೆ, ಪರವಾಗಿಲ್ಲ, ನಮ್ಮ ಜೊತೆ ಹೋರಾಟ ಮಾಡಕ್ಕೆ ಬಂದು ಕೈ ಜೋಡಿಸಿದ್ದೀವಿ ಅಂತ. ಆದರೆ ನಮಗೆ ನಂಬಿಕೆ ಇಲ್ಲ. ಅವತ್ತು ನೋಡಿದ್ರೆ ರಾಮನಗರದಲ್ಲಿ ನೀವು ಧಿಕ್ಕಾರಕ್ಕೆ ಹೋಗ್ಬೋದು ಅಷ್ಟೇ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾಳೆ ದಿನ ಇವ್ರು ಅಕ್ವೈರ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಸರ್? ಈಗ ಅವರು ದುಡ್ಡು ನಮ್ಮ ಭೂಮಿ ಅಕ್ವೈರ್ ಮಾಡಿಕೊಂಡು ನಮ್ಮ ದುಡ್ಡು ತಿಂದು ಹಂಗೆ ಸಾಯಿಸೋದಕ್ಕೆ ಎಲ್ಲರ ಮುಂದೆ ಸತ್ತೋಗೋದು ಬೆಸ್ಟ್ ಅಲ್ವಾ? ಸಂಘಗಳಲ್ಲೆಲ್ಲ 3 ಲಕ್ಷ 4 ಲಕ್ಷ ಲೋನ್ ಎತ್ಕೊಂಡು ಹಸುಗಳಿಂದ ತೀರಿಸ್ತಿದ್ದೀವಿ ಸರ್. ನಾವಿವತ್ತು 50 ಲೀಟ್ರ್ ಹಾಕ್ತಿದ್ದೀವಿ ಅಂದರೆ ಒಂದು ತಿಂಗಳಿಗೆ 50,000 ಬರುತ್ತೆ. ಯಾರು ಕೊಡ್ತಾರೆ ನಮಗೆ? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ದು ಚಲಾವಣೆ ಈ ಸರ್ಕಾರದ್ದು. ಈಗ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಪ್ರಮುಖವಾಗಿ DCM ಅವರು ಹೇಳ್ತಿದ್ದಾರೆ, ಮೊನ್ನೆ ರೈತರು ಬಂದಂತ ಸಂದರ್ಭದಲ್ಲಿ ಈ ಯೋಜನೆ ಹಿಂದೆ ಆಗಿದ್ದು, ಈಗ ಒಳ್ಳೆ ಬೆಲೆಯನ್ನ ಕೊಡ್ತಿದೀವಿ, ನಿಮಗೆ ಸೈಟ್ಗಳನ್ನ ಕೊಡ್ತೀವಿ ಅನ್ನೋಂಥದ್ನು ಕೂಡ DCM ಸ್ವತಃ ರೈತರು ಮುಂದೆ ಹೇಳ್ತಿದ್ದಾರೆ. ಏನ್ ಸರ್ ಬೆಲೆ ಕೊಡ್ತಾವ್ರೆ? 10 ಕೋಟಿ ಇರೋ ಜಮೀನ್ಗೆ ಇವನೇ ಬೇಕಾ 3 ಕೋಟಿ ಕೊಡಕ್ಕೆ? ಬರ್ಲಿ ಬಿಡಿ, ನಾವೇ ಕೊಡ್ತೀವಿ. 1.5 3 ಕೋಟಿ, ಬಿರಿ 1.5 3 ಕೋಟಿ ಇವನೇನು ಫಿಕ್ಸ್ ಮಾಡಿಲ್ಲ ಸ್ವಾಮಿ. DC ಬರಬೇಕು, ನಮ್ಮ ಮುಂದೆ ನಿಂತ್ಕೋಬೇಕು, ರೈತರು ಸಭೆ ಮಾಡಬೇಕು, ನಮ್ಮ ಮುಂದೆ ಹೇಳ್ಬೇಕು. ಅವತ್ತು ನಾವು ಕೊಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಂದು ನಮ್ಮ ಜೊತೆ ಮಾತಾಡಬೇಕು. ಅಲ್ಲ, 10 ಕೋಟಿ ಇರೋ ಜಮೀನ್ ವ್ಯಾಲ್ಯೂ ನಾವು 3 ಕೋಟಿ 1.5 ಕೋಟಿ ಅಂದ್ರೆ ಯಾರಿಗೆ ಸ್ವಾಮಿ ಬೇಕು? ಅವ್ರು ಬಿಡಲ್ಲ ಅನ್ನೋ ಗಂಟ ನಾವು ಬಿಡಲ್ಲ, ಅವ್ರ ಕೈ ಬಿಡಲ್ಲ.